ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ ರಸ್ತೆಗಳು ಇರೋದು ಫುಟ್ಪಾತ್ ಇರೋದು ಯಾಕಪ್ಪ ಅಂದರೆ ರಸ್ತೆಗಳು ಇರೋದು ಜನ ಓಡಾಡೋಕ್ಕೆ, ಗಾಡಿಗಳು ಓಡಾಡೋಕ್ಕೆ, ವಾಹನ ಓಡಾಡೋಕ್ಕೆ. ಫುಟ್ಪಾತ್ ಇರೋದು ಕೂಡ ಜನಗಳು ಓಡಾಡೋಕ್ಕೆ. ಆದರೆ ಫುಟ್ಪಾತ್ ಯಾರ್ದು? ಸಾರ್ವಜನಿಕರ ಫುಟ್ಪಾತು, ಸರ್ಕಾರದ ಜಾಗ. ರಸ್ತೆ ಯಾರ್ದು? ಅದು ಕೂಡ ಸಾರ್ವಜನಿಕರದು, ಸಾರ್ವಜನಿಕ ಓಡಾಡೋದು ಸರ್ಕಾರದ್ದು. ಆದರೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಫುಟ್ಪಾತ್ಗಳು ಇರೋದು ತರಕಾರಿ ವ್ಯಾಪಾರ ಮಾಡೋಕ್ಕೆ, ಹಣ್ಣು ವ್ಯಾಪಾರ ಮಾಡೋಕ್ಕೆ, ಹೋಟ್ಲು ಇಟ್ಕೊಳ್ಳೋಕ್ಕೆ, ಇದಕ್ಕೆ ಜನಗಳು ಓಡಾಡೋದಕ್ಕಲ್ಲ. ಫುಟ್ಪಾತ್ಗಳು ರಸ್ತೆಗಳು ಇರೋದಕ್ಕೂ ಜನಗಳು ಓಡಾಡೋದಕ್ಕಲ್ಲ, ವ್ಯಾಪಾರ ಮಾಡೋಕ್ಕೆ ನಮ್ಮ ರಸ್ತೆಗಳು ಇರೋದು, ಫುಟ್ಪಾತ್ಗಳು ಇರೋದು. ಬೇರೆ ದೇಶದಲ್ಲಿ ಫುಟ್ಪಾತ್ಗಳು ಇರೋದು ಜನ ಓಡಾಡೋಕ್ಕೆ, ರಸ್ತೆಗಳು ಇರೋದು ಗಾಡಿ ಓಡಾಡೋಕ್ಕೆ. ಬೇರೆ ದೇಶದಲ್ಲಿ ಇವರೆಲ್ಲ ಟೂರಿಸ್ಟ್ ಹೋಯ್ತಾರಲ್ಲ, ನಮ್ಮ ರಾಜ್ಯದಿಂದ ಮಂತ್ರಿಗಳು, MLAಗಳು, MP ಗಳು ಎಲ್ಲ ಹೋಯ್ತಾರಲ್ಲ, ಅಲ್ಲಿ ದೇಶ ನೋಡ್ಕೊಂಬರೋಕ್ಕೆ. ಅಲ್ಲೇ ಗೆಣಸ್ಕೊಳ್ಳೋಕೆ ಹೋಯ್ತಾರ, ಇಲ್ಲೇ ಕಸ ಗುಡ್ಸೋಕೆ ಹೋಯ್ತಾರ. ಅಲ್ಲಿ ನೋಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಬಂದು ಇಲ್ಲಿ ನಮ್ಮನ್ನು ಗೂಬೆಗಳನ್ನ ಮಾಡ್ತಾ ಇದ್ದಾರೆ. ಅದು ನಮ್ಮ ಖರ್ಚು ಸಲುವಾಗಿ ನೋಡ್ಕೊಂಬರ್ತಾ ಇದ್ದಾರೆ. ಆದರೆ ನಮ್ಮ ರಸ್ತೆಗಳು ಇರೋದೇನಕ್ಕೆ? ವ್ಯಾಪಾರ ಮಾಡೋಕ್ಕೆ, ಜನಗಳು ಓಡಾಡೋಕ್ಕಲ್ಲ, ಗಾಡಿಗಳು ಓಡಾಡೋಕ್ಕಲ್ಲ ಇರೋದು. ನೋಡ್ಕೊಂಬನ್ನಿ, ಒಂದು ವಿಡಿಯೋನ ಹೇಳ್ತೀನಿ ಆಮೇಲೆ. ನೋಡಿ ಸ್ನೇಹಿತರೆ, ಇದು ಒಂದು ಫುಡ್ ಬಜಾರ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಥರದ ತಿಂಡಿ ಊಟಗಳು ಇಲ್ಲಿ ಸಿಗುತ್ತೆ. ಬೆಂಗಳೂರು ನಗರದಲ್ಲಿ ಇದು ಒಂದು ಅದ್ಭುತವಾದ ಒಂದು ಜಾತ್ರೆ ಥರ. ಪ್ರತಿದಿನ 365 ದಿನ ಕೂಡ ಇದಕ್ಕೆ ರಜೆ ಇಲ್ಲ, ಬಿಡುವಿಲ್ಲ. ನೋಡಿ, ಈ ಇದರಲ್ಲಿ ಇವತ್ತೇನು ಈ ಸಂಪಾದನೆ, ಈ ರೋಡ್ ಇದೆಯಲ್ಲ, ಈ ರಸ್ತೆ ಯಾರದು ಅಲ್ಲ, ಇದು ಸಾರ್ವಜನಿಕರ ರಸ್ತೆ. ಇದು ಸಾರ್ವಜನಿಕರ ರಸ್ತೆ, ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು ಯಾರೊಪ್ಪೊಂದು ರಸ್ತೆ ಅಲ್ಲ, ಇದು ಸಾರ್ವಜನಿಕರು ಯಾರು ಬೇಕಾದ್ರೂ ಇಲ್ಲಿ ಓಡಾಡ್ಬೋದು. ಆದರೆ ಬೆಂಗಳೂರು ನಗರ ಎಂಬ ಮಹಾನಗರದಲ್ಲಿ ಇಂಥ ಏನೊಂದು ಫುಡ್ ಬಜಾರ್ ಅಂತಾರೆ ಇದಕ್ಕೆ. ಇದು ಸುಮಾರು ಕಡೆ ನಡೆಯುತ್ತೆ. ಯುಪಿರಮ್ಮು, ವಿಜಯನಗರ, ಅಲ್ಲಿ ಇಲ್ಲಿ ಎಲ್ಲ ಈ ಥರ ಭಯಂಕರ ನಡೆಯುತ್ತೆ. ಇದರಲ್ಲಿ ಈ ಒಂದು ಏನು ಇಲ್ಲಿ ನೋಡಿ, ಇವರೆಲ್ಲ ಹಿಂದಿಯವರು. ಈ ಲೈನ್ ಇದೆಯಲ್ಲ, ಇದು ಫುಲ್ಲು ಹಿಂದಿಯವರೇ. ಇವರಿಗೆ ಜಾಗ ಯಾರು ಕೊಟ್ಟರು? ಇಲ್ಲಿ ಪ್ರತಿಯೊಬ್ಬರು ಕೂಡ ದುಡ್ಡು ಇಸ್ಕೊಳ್ಳೋನಿಂದ ಹಿಡಿದು ತಟ್ಟೆ ತೊಳೆಯೋನು, ಮಾಡೋನು ಎಲ್ಲರೂ ಹಿಂದಿಯವರೇ. ನೋಡಿ, ಇಲ್ಲಿ ರೋಡ್ ಕಿತ್ತೋದ್ರೂ ಬಿಟ್ಟಿಲ್ಲ, ಅಲ್ಲಿಯೂ ಜನ ನಿಂತ್ಕೊಂಡು ತಿಂತಾ ಇದ್ದಾರೆ. ಅಂದರೆ ಏನು ಭಯಂಕರ ಬರಗೆಟ್ಟಿರೋ ಥರ ನಮ್ಮ ಜನ. ಎಲ್ಲಿ ಹಾಕಿದ್ರು ಹೋಗಿ ಕ್ಯೂ ನಿಂತ್ಕೊಂಡು ತಿಂತಾರೆ. ತಿನ್ಕೊಳ್ಳಿ, ಅವ್ರ ಹೊಟ್ಟೆ ಅವ್ರ ದುಡ್ಡು ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಜಾಗ ಯಾರದು? ಇದು ಜಾಗ ಇದು BBMP ಅಧಿಕಾರಿಗಳದ, ಇಲ್ಲ ಪೊಲೀಸ್ನವ್ರದ, ಇಲ್ಲ ಸಂಚಾರಿ ಪೊಲೀಸ್ನವ್ರದ, ಇಲ್ಲ ರಾಜಕಾರಣಿಗಳು ಚೇಲೆಗಳದ? ಇಷ್ಟೆಲ್ಲ ಇವರೆಲ್ಲ ನೋಡಿ, ಸಂಚಾರಿ ಪೊಲೀಸ್ನವ್ರು ಒಂದು ರೌಂಡ್ ಬರ್ತಾರೆ, ಮಾಮೂಲಿ ಪೊಲೀಸ್ನವ್ರು ಒಂದು ರೌಂಡ್ ಬರ್ತಾರೆ. ಆಮೇಲೆ ಕೆಲವು ಕಡೆ ಈ ರಾಜಕಾರಣಿಗಳು, ಆ ಭಾಗದ ಶಾಸಕರು ಇರ್ತಾರಲ್ಲ, ಅವ್ರ ಚಲೆಗಳು ಒಂದು ರೌಂಡ್ ಬರ್ತಾರೆ. ಈ ರೀತಿ ಒಂದು ತಿಂಗಳಿಗೆ ಒಂದು ಏರಿಯಾದಲ್ಲಿ ಸುಮಾರು ಕೋಟಿ ಕಲೆಕ್ಷನ್ ಆಗುತ್ತೆ ರೀ. ಸುಮ್ಮನೆ ಕೋಟಿ ದುಡ್ಡು ಕಲೆಕ್ಷನ್ ಆಗುತ್ತೆ. ಅಲ್ಲೊಂದು ಸರಿಯಾಗಿ ದೀಪಗಳಿರಲ್ಲ, ಸರಿಯಾಗಿ ರಸ್ತೆಗಳು ಇರಲ್ಲ. ನೋಡಿ, ಇದು ಓಡಾಡೋ ರೋಡು. ಜನಗಳಿಗೆ ತೊಂದರೆ ಕೊಟ್ಕೊಂಡು ಈ ಥರ ಮಾಡು ಅಂತ ಹೇಳವ್ರ. ಅಲ್ಲಿ ಎಮರ್ಜೆನ್ಸಿ ಆಂಬುಲೆನ್ಸ್ ಬಂದರೂ ಜಾಗ ಬಿಡಲ್ಲ ಜನ, ಅಲ್ಲೇ ನಿಂತ್ಕೊಂಡಿರ್ತಾರೆ. ಏನಪ್ಪ ಅಂದ್ರೆ ಯಾವ ಸತ್ತೋಯ್ತು ಅಂದ್ಬಿಡು, ಹೋಯ್ರಿ, ನಮಗೇನು ತಿಂದರೂ ಸಾಕು, ನಾವು ತಿಂದು ಮನೆಗೆ ಹೋದ್ರೆ ಸಾಕು ಜನ. ಅಂಥ ಜನಗಳು ಈ ರಸ್ತೆಯಲ್ಲಿ ತಿಂತಾ ಇರ್ತಾರೆ. ಇಲ್ಲಿ ಒಂದೇ ಅಲ್ಲ, ಎಲ್ಲ ಕಡೆನೂ ಒಂದು ಆಂಬುಲೆನ್ಸ್ ಹೋಗೋಕೆ ಜಾಗ ಇಲ್ಲ, ಒಂದು ಯಾರು ಎಮರ್ಜೆನ್ಸಿ ಆಸ್ಪತ್ರೆ ಹೋಗೋಕೆ ಜಾಗ ಇರಲ್ಲ. ಆ ರೀತಿ ರೋಡಲ್ಲಿ ಈ ಥರ ಮಾಡ್ಕೊಂಡು ತಿಂತಾ ಇದ್ದಾರೆ. ಈ ಜಾಗದಲ್ಲಿ ಪರ್ಮಿಷನ್ ಸರ್ಕಾರ ಕೊಟ್ಟಿದೆಯಾ? ಇಲ್ಲ ಗ್ರೇಟರ್ ಬೆಂಗಳೂರು ಕೊಟ್ಟಿದೆಯಾ? ಇಲ್ಲ ಪೊಲೀಸ್ನವ್ರು ಕೊಟ್ಟವ್ರ? ಇಲ್ಲ ಸಂಚಾರಿ ಪೊಲೀಸ್ನವ್ರು ಕೊಟ್ಟವ್ರ? ಇಲ್ಲ ಆ ಭಾಗದ ಶಾಸಕರುಗಳು ಕೊಟ್ಟವ್ರ? ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಇವ್ರ ಹತ್ರ ಎಲ್ಲ ಲೈಸೆನ್ಸ್ ಇದೆಯಾ? ಆಮೇಲೆ ಅಲ್ಲಿ ಊಟ ಸರಿಯಾಗಿದೆಯಾ? ಯಾವ ಥರ ಇದೆಯಾ? ಸ್ವಚ್ಛವಾಗಿದೆಯಾ? ಒಳ್ಳೇದಿದೆಯಾ? ತಿನ್ಬೋದಾ? ಯಾರು ಕೇಳ್ತವ್ರೆ? ಯಾವನ್ ಕೇಳ್ತಾನೆ? ಅಲ್ಲೇನಪ್ಪ ಅಂದರೆ ಒಳ್ಳೆ ಕಲೆಕ್ಷನ್ ಮಾಡಿದರೆ ಯಾವನ್ ಹೆಂಗಾರ ತಿಂದು ಸಾಯಲಿ. ಇವ್ರ ಜನಗಳು ಹೆಂಗಪ್ಪ ಅಂದರೆ, ಇವಾಗೇನು ತಿಂದುಬಿಡ್ತವೆ, ನಾಳೆ ಏನಾರು ಆಗುತ್ತಲ್ವ, ಹೊಟ್ಟೆ ನೋವು, ಬೇದಿ, ಅದು ಇದು ಯಾವ ರೋಗ ಬರ್ತಾವಲ್ಲ, ಅವಾಗ ಅಯ್ಯೋ ನಾನು ಅಲ್ಲೋಗಿ ತಿಂದುಬಿಟ್ಟೆ ಹಿಂಗಾಗೋಯ್ತು, ಅಯ್ಯೋ ನಾನು ಅಲ್ಲೋಗಿ ತಿಂದುಬಿಟ್ಟೆ ಹಿಂಗಾಗೋಯ್ತು ಅಂತಂದೇಳಿ ಅವಾಗ ಲವಲವಲ ಬಂತ ಒಯ್ಕೊಂತವೆ. ಈಗ ಆರಾಮಾಗಿ ತಿಂದುಬಿಡ್ತವೆ. ಏನಾರು ದೊಡ್ಡ ಬರಬಾರ್ದೆಲ್ಲ ಬರ್ತಾವಲ್ಲ, ಅವಾಗ ಒಯ್ಕೊಳ್ಳೋದು, ಅಯ್ಯೋ ಅಲ್ಲಿ ತಿಂದೆ ಹಿಂಗಾಗೋಯ್ತು, ಅಯ್ಯೋ ಅಲ್ಲಿ ತಿಂದೆ ಹಿಂಗಾಗೋಯ್ತು. ಆದರೆ ಇಂಥ ಕಡೆಗೆ ತಿನ್ನುವಾಗ ಬಹಳ ಎಚ್ಚರಿಕೆಯಿಂದ ತಿನ್ನಿ. ಯಾವಾಗಾದರೂ ಒಂದು ಸರಿ ಮಾತ್ರ ತಿನ್ಬೋದು, ದಿನ ಅದೇ ಕೆಲಸ ಮಾಡೋಕ್ಕಾಗಲ್ಲ, ದಿನಾನು ತಿನ್ನೋಕ್ಕಾಗಲ್ಲ. ಈ ಒಂದು ರಸ್ತೆಯ ಕಲೆಕ್ಷನ್ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇದು ಯಾರು ಬಾಯಿ ಬಿಡಲ್ಲ, ಯಾರು ಹೇಳೋದಿಲ್ಲ, ಯಾರು ಕೇಳೋದಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ಯಾರ್ದ ದುಡ್ಡು ಎಲ್ಲಮ್ಮನ ಜಾತ್ರೆ, ಯಾವನೋ ಬಂದು ಮಾಡ್ಕೊಂತಾನೆ, ಯಾವನೋ ಆರಾಮಾಗಿ ಸೋಕೆ ಮಾಡ್ಕೊಂಡಿದ್ದಾರೆ.
ಆದರೆ ನಮ್ಮ ಜನಗಳು ಅಯ್ಯೋ ನಮಗೆ ಯಾಕೆ ಬೇಕು ಹೋಗ ಯಾವನಾರು ಯಾಕೆ ಮಾಡ್ಕೊಳ್ಳಿ, ತಿನ್ನ ಬನ್ನ ಓದ್ನ, ಇಷ್ಟೇ ಸಾಕು, ಇಷ್ಟೇ ನಮ್ಮ ಜನ. ನೋಡಿದ್ರಲ್ಲ ಗಾಡಿಗಳು ಎಷ್ಟು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಇದರಲ್ಲಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಜನಗಳು ಹೇಳ್ತಾರಲ್ಲ, ಕೆಲವು ಮೊನ್ನೆ ಟಿ ವಿಲೂ ಬಂದಿದೆ, ಪೇಪರಲ್ಲೂ ಬಂದಿದೆ, ಒಂದು ರಸ್ತೆಗೆ ಎಷ್ಟು ಕಲೆಕ್ಷನ್ ಆಗುತ್ತೆ. ಸುಮಾರು ಒಂದು ರಸ್ತೆಗೆ ಒಂದು ಕಡೆ ಈ ಥರ ಫುಡ್ ಬಜಾರ್ ಇದೆಯಲ್ಲ, ಸುಮಾರು 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಯಾರ್ದು ರಸ್ತೆ ಅದು? ರಸ್ತೆ ಯಾರ್ದು? MLAಗಳು ಛೇಲಗಳದ, ಇಲ್ಲ BBMP ಅಧಿಕಾರಿಗಳದ, ಇಲ್ಲ ಪೊಲೀಸ್ನವ್ರದ, ಇಲ್ಲ ಸಂಚಾರಿ ಪೊಲೀಸ್ನವ್ರದ? ಯಾರ್ದು ರಸ್ತೆ? ಇವ್ರು ಯಾಕೆ ಕಮಿಷನ್ ತಗೋಬೇಕು? ಇವ್ರು ಯಾಕೆ ಹೋಗಲ್ಲ ಕಲೆಕ್ಷನ್ ಮಾಡಬೇಕು? ಜನರು ಅರ್ಥ ಮಾಡ್ಕೊಳ್ಳಿ. ಬದಲಾವಣೆಯಾಗಿ ರಸ್ತೆಗಳಿರೋದು ವ್ಯಾಪಾರ ಮಾಡೋಕ್ಕಲ್ಲ, ಫುಟ್ಪಾತ್ ಇರೋದು ವ್ಯಾಪಾರ ಮಾಡೋಕ್ಕಲ್ಲ, ಜನಗಳಿಗೆ ಓಡಾಡೋಕ್ಕಿರೋದು, ಗಾಡಿಗಳು ಓಡಾಡೋಕ್ಕಿರೋದು, ಸುರಕ್ಷಿತವಾಗಿ ನಾವು ಮನೆಗೆ ತಲುಪಕ್ಕಿರೋದು ರಸ್ತೆಗಳು, ಫುಟ್ಪಾತ್ಗಳಿರೋದು, ಜನಗಳು ಓಡಾಡೋಕ್ಕಿರೋದು. ಆದರೆ ವ್ಯಾಪಾರ ಮಾಡೋಕ್ಕಲ್ಲ. ಇವರು ಸಂಚಾರಿ ಪೊಲೀಸ್ನವ್ರು ಕಲೆಕ್ಷನ್ ಮಾಡೋಕ್ಕಲ್ಲ, ಮಾಮೂಲಿ ಪೊಲೀಸ್ನವ್ರು ಕಲೆಕ್ಷನ್ ಮಾಡೋಕ್ಕಲ್ಲ, ರಾಜಕಾರಣಿಗಳು ಅವರಿಂದ ಹಿಂಬಾಲಕರು ಕಲೆಕ್ಷನ್ ಮಾಡೋಕ್ಕಲ್ಲ ರಸ್ತೆಗಳಿರೋದು. ಆಮೇಲೆ BBMP ಅಧಿಕಾರಿಗಳು ಕಲೆಕ್ಷನ್ ಮಾಡೋಕ್ಕಲ್ಲ, ಆಮೇಲೆ ಫುಡ್ ಅಧಿಕಾರಿಗಳು ಕಲೆಕ್ಷನ್ ಮಾಡೋಕ್ಕಲ್ಲ ಈ ರಸ್ತೆಗಳಿರೋದು. ಅಲ್ಲಿ ಊಟ ತಿನ್ನುವುದು ಅದು ಯೋಗ್ಯವಾಗಿದೆಯಾ? ಅದು ನಮಗೆ ಅನುಕೂಲವಾಗಿದೆಯಾ? ನಮಗೆ ಕರೆಕ್ಟಾಗಿದೆಯಾ? ನಮ್ಮ ಆರೋಗ್ಯಕ್ಕೋಸ್ಕರ ಇದೆಯಾ? ಅದು ಕರೆಕ್ಟಾಗಿ ಮಾಡಿದಾರಾ? ಸ್ವಚ್ಛವಾಗಿ ಮಾಡಿದಾರಾ? ಅಲ್ಲಿರ್ತಕ್ಕಂಥ ಜಾಗ ಹೆಂಗಿದೆ? ಇದನ್ನು ಯಾರು ಚೆಕ್ ಮಾಡ್ತಾ ಇದ್ದಾರೆ? ಹೋಗ್ತೀರಾ, ಬಾಯಿಗೆ ರುಚಿಯಾಗಿ ಬರುತ್ತೆ, ತಿಂದುಬಿಡ್ತೀರಾ, ಬರ್ತೀರಾ, ಫುಡ್ ಪಾಯ್ಚನ್ ಆಯ್ತು ಅಂತ ಹೇಳ್ಬಿಟ್ಟು ಮನೇಲಿ ಬೇದಿ ತಗೊಂಡು ಮಲ್ಕೊಂತೀರಾ, ಆಸ್ಪತ್ರೆಗೆ ಹೋಗ್ತೀರಾ, ಅಯ್ಯೋ ನೀವು ಅಲ್ಲೆಲ್ಲ ಹೊರಗಡೆ ಊಟ ಮಾಡಿದ್ರಿ, ಫುಡ್ ಪಾಯ್ಚನ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಡಾಕ್ಟ್ರು. ಅಲ್ಲಿ ಕೊಟ್ರಿ ಒಂದು 5,000 ರೂಪಾಯಿ, 100 ರೂಪಾಯಿ ತಿಂದ್ರಿ, ಇಲ್ಲಿ 5,000 ರೂಪಾಯಿ ಕೊಟ್ರಿ. ಅಲ್ಲಿ ಇಲ್ಲಿ ಬೇಡ, 500 ರೂಪಾಯಿ ತಿಂದ್ರಿ, 5,000 ರೂಪಾಯಿ ಆಸ್ಪತ್ರೆಗೆ ಇಟ್ರಿ. ಇದು ಸರಿಯಾಗಿದೆ ವ್ಯವಸ್ಥೆ? ದಯವಿಟ್ಟು ಊಟ ಮಾಡಿ, ಬೇಡ ಅನ್ನಲ್ಲ, ಆದರೆ ಇರೋ ಕಡೆ ಊಟ ಮಾಡಿ, ಇರೋ ಕಡೆ ಊಟ ಮಾಡಿ. ಇವತ್ತು ತಿಂದೆ ನಾವು ಬೇಗ ಸಾಯ್ತಾ ಇದ್ದೀವಿ, ಕ್ಯಾನ್ಸರ್ ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಬೇಕಾದಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ. ಟೇಸ್ಟಿಂಗ್ ಪೌಡ್ರ್ ಹಾಕ್ತಾ ಇದ್ದಾರೆ. ಎಚ್ಚರ ವಹಿಸಿ, ದಯವಿಟ್ಟು ಇಂಥ ಕಡೆ ಊಟ ಮಾಡೋದು ಕಡಿಮೆ ಮಾಡಿ. ನಾನು ಯಾರಷ್ಟೇ ಯಾವ ಏರಿಯಾ ಅಂತ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ಗೊತ್ತಲ್ಲ ಹೆಂಗೆ ಜನಗಳು ಸತ್ಯ ಹೇಳಿದ್ರೆ ಮೈ ಮೇಲೆ ಬರ್ತವೆ, ಬೌ 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 ಅಂತಂದು ಹೇಳಿ. ಅದರಿಂದ ದನ ತಿನ್ನೋರು ನೀವು, ನಿಮ್ಮ ದುಡ್ಡು, ನಿಮ್ಮ ಆರೋಗ್ಯ, ಗೋವಿಂದ ಸೇರ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಬೇಗ ಹೋಯ್ತೇವೆ ನನಗೆ, ಅಯ್ಯೋ ಯಾವತ್ತಿದ್ರೂ ಸಾಯೋದೆ. ಚೆನ್ನಾಗಿರ್ರಿ, ಯಾವತ್ತಿದ್ರೂ ಸಾಯೋದೆ ಗೊತ್ತು, ಚೆನ್ನಾಗಿರ್ರಿ, ಒಳ್ಳೆ ತಿನ್ನಿ, ಯಾವತ್ತಿದ್ರೂ ಸಾಯಲೇಬೇಕು. ಇಲ್ಲಿ ಯಾರು ಊಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ, ಇಲ್ಲಿ ಯಾರು ಏನು ಮ್ಯಾಗ್ನೆಟ್ ಹಾಕಿ ಕೂತ್ಕೊಳ್ಳಲ್ಲ. ಇಲ್ಲಿ ಎಲ್ಲರೂ ಒಂದಿನ ಹೋಗಲೇಬೇಕು. ಚೆನ್ನಾಗಿರೋದು ತಿನ್ನಿ, ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ನಿಮಗೋಸ್ಕರ ಬೇರೆ ಇರ್ತಾರೆ, ನಿಮಗೋಸ್ಕರ ನೀವು ಅಲ್ಲದೆ ಇದ್ದರೂ ಕೂಡ ನಿಮಗೋಸ್ಕರ ಮನೇಲಿರ್ತಾರೆ. ಅಪ್ಪ, ಅಮ್ಮ, ಅಕ್ಕ, ತಂಗಿ, ಮಕ್ಕಳು, ಏಂತಿದ್ದೀರು, ಇನ್ನು ಸ್ನೇಹಿತರು, ಇಷ್ಟೆಲ್ಲ ಇರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬದಲಾವಣೆಯಾಗಿ. ನಮಸ್ಕಾರ. ಇಂಥ ಕಡೆ ಊಟ ತಿನ್ನೋದು ಕಡಿಮೆ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ.